ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಕ್ಕ ಅಂತವ್ರಿ ಅಂದ್ರೆ ಅರ್ಥ ಮಾಡ್ಕೊಬಿಡು. ಪಟ ಪಟ ರೆಡಿಯಾಗು, ಪಟ ಪಟ ಒಂದು ರೀಲ್ಸ್ ಮಾಡ್ಕಮ್ಮ. ಆಯ್ತು. ವಿಡಿಯೋ ಆನ್ ಅಲ್ಲದೆ ಅಂತ ಒಪ್ಕೊಂಡವಳೆ ಗೈಸ್, ಇಲ್ಲಾಂದ್ರೆ ಅದು ಎಷ್ಟು ಪೂಸಿ ಹೊಡಿಬೇಕಾಯ್ತು. ಮತ್ತೆ ಇನ್ನೊಂದೇನು ಗೊತ್ತಾ, ನಿಂಗೊಂದು ಖುಷಿಯಾಗಿ ವಿಷಯ ಹೇಳ್ಬೇಕು ಅನ್ಕೊಂಡವ್ ನೀ ಚಿಂಟು. ನಾನು ಏನು ಹೇಳ್ಬೋದು ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡ್ಬೇಕು ಏನಾರಪ್ಪ. ಏನಿರ್ಬೋದು ಗೊತ್ತಿಲ್ಲ. ಎರಡು ಆಪ್ಷನ್ ನಿನಗೆ. ಒಂದು, ಇಬ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು, ಯಾರು ಚೆನ್ನಾಗಿ ಮೇಕಪ್ ಮಾಡ್ಕೋತಾರೆ ಅಂತ. ಎರಡು, ನನ್ಗೆ ಗೊತ್ತು ಆ ಎರಡನ್ನ ಚೂಸ್ ಮಾಡೋದಿನ್ನು ಅಂತ. ಎರಡನೇದು ಏನು ಗೊತ್ತಾ, ಗೊತ್ತಿಲ್ಲ. 5 ಡೇರ್ ಚಾಲೆಂಜು. ನೀನ್ ಏನ್ ಹೇಳ್ತೀಯ ಚಾಲೆಂಜ್ ಮಾಡೋದು ನಾನು. ಸರಿ, ಯಾವ್ದು? ಎರಡೇದೇ ಸರಿ. ನನಗೆ ಗೊತ್ತಿಲ್ಲ. ಈ ಮೇಕಪ್ ಮೇಲೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ನಮ್ಗೆ. ಟ್ವಿಸ್ಟ್ ಐತಮ್ಮ. ಟ್ವಿಸ್ಟ್ ಏನು? 5 ಡೇರ್ ಚಾಲೆಂಜ್ ನೀನ್ ಮಾಡಿಸ್ತೀಯ ತಾನೇ, ಉಲ್ಟಾ 5 ಡೇರ್ ಚಾಲೆಂಜ್ ನಾನ್ ಮಾಡಿಸ್ತೀನಿ ಮತ್ತೆ. ನನಗೆ ನೀನ್ ಏನ್ ಮಾಡಿಸ್ತೀಯ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾನು ಮತ್ತೆ ಚಾಲೆಂಜ್ ಕೊಡ್ತೀನಿ. 5 ಆಯ್ತು, ಚಾಲೆಂಜ್ ಒಪ್ಕೋತೀನಿ. ಇಷ್ಟು ಈಸಿಯಾಗಿ ಒಪ್ಕೊಳ್ಳೇಬೇಕು, ಒಪ್ಕೋತೀನಿ ಬಿಡಾಯ್ತು. ಸುಮ್ಮನೆ ಅಂದು ನಾನು ತಗೋತೀನಿ ಅಂತ, ನಾನು ಕೊಡ್ತೀನಿ ಅಂತ ಇಲ್ಲ, ಬರೀ ನೀನು ಕೊಡೋದು ಮಾತ್ರ ತಗೋತೀನಿ ನಾನು. 5 ಡೇರ್ ಚಾಲೆಂಜ್ ನೋಡೋದ. ಮೊದಲನೇ ಡೇರ್ ಏನು ನೋಡ, ಇವಾಗ ಬೇಡ, ಥಿಂಕ್ ಮಾಡ್ಬೇಕಾ? ಸರಿ ಆಯ್ತು. ಇದೇ ಇರೋದು ಲಿಸ್ಟ್ ಏನ್ ಮಾಡಿ ಲಿಸ್ಟ್ ಮಾಡ್ತಿರೋಕೆ ಶುದ್ಧ ಕೈ ತೋರಿಸ್ತಾವಳೆ. ಅಂದ್ರೆ 5 ಪಾಯಿಂಟ್ ಯಾವ್ದು ಕೊಡ್ಬೋದು ಅಂತ ನೋಡ್ಬೇಕಲ್ವಾ, ಅದಕ್ಕೆ. ಆಯ್ತು, ಸರಿ ಇದ್ದುವ. ಚೆನ್ನಾಗಿ ಬರ್ತಂದ್ರೆ 10 ಆಫರ್ ಕೊಟ್ಬಿಡ್ತೀನಿ. ಆಯ್ತು. ಹಲೋ, ನಾನು ಹೇಳಿದ್ ರೆಡಿ ಮಾಡ್ಕೊಂಡ್ರಾ? ಇಲ್ಲ, ಮರ್ತೋಯ್ತು. ಏನ್ ಮರ್ತೋಯ್ತು? ಹೇಳಿದ್ ಮರ್ತೋಯ್ತು. ರೆಡಿನಾ? ಮೊದಲನೇ ಡೇರ್ ಏನು ಏನು ಥಿಂಕ್ ಮಾಡವಳಂತೆ. ಬಟ್ ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿಂದ ಬಂದು ದೇವಸ್ಥಾನದ ಮುಗಿಸ್ಕೊಂಡು ಬಂದು ವಿಡಿಯೋ ಮಾಡೋದ. ಅಲ್ಲಿವರೆಗೂ ಬೇಡ, ಸುಮ್ಮನೆ ನಿನ್ಗೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡವಳೆ. ಸೊ ದೇವಸ್ಥಾನಕ್ಕೆ ಹೋಗಿದ್ ಬಂದು ನೋಡೋದಾಗ ಏನ್ ಹೇಳ್ತಾಳೆ, ಏನ್ ಮಾಡ್ಬೋದು ಅಂತ. ಇಲ್ಲ, ಪಕ್ಕ ಕೊಟ್ಟೆ ಕೊಡ್ತೀನಿ. ಅದೇ ಇದನ್ನ ಮಿಸ್ ಮಾಡ್ಕೊಳಲ್ಲ. ಒಟ್ಟಿನಲ್ಲಿ ಕೊಡ್ತಾಳೆ. ಅಪರೂಪಕ್ಕೆ ಚಾನ್ಸ್ ಸಿಕ್ಕದೆ ಅನ್ಬಿಟ್ಟು ಬಿಟ್ಬಿಡಲ್ಲ ಅಲ್ವಾ. ಮುಖದಲ್ಲಿ ಮಂದಾಸೆ ಎತ್ ಕಾಣಿಸ್ತದೆ, ಬಿಡ ಮಾತೇ ಇಲ್ಲ. ಹಂಗೆ ನೋಡೋದ ದೇವಸ್ಥಾನಕ್ಕೆ ಹೋಗಿದ್ ಬಂದ್ಮೇಲೆ ಏನ್ ಮಾಡಿಸ್ತಾಳೆ, ಏನೇನ್ ಮಾಡ್ಬೋದು ಅಂತ. ಸದ್ಯಕ್ಕೆ ನಾನು ಗೊತ್ತು ಕೈ, ಸತ್ಯ ಹೇಳಿದ್ರೆ ಭಯಂಕರವಾಗಿರುತ್ತೆ ಅನ್ಬಿಟ್ಟು 5 ಹೇಳಿದ್ದೀನಿ. 5 ಏನಾಗಿರುತ್ತೆ ನೋಡೋದು. ಆಲ್ ದ ಬೆಸ್ಟ್. ನೀನ್ ಅಷ್ಟು ಡೇರ್ ಆಗಿ ಅಂದ್ರೆ ಜಾಸ್ತಿ ಕಷ್ಟವಾಗಿರೋದೆಲ್ಲ ಕೊಡಕ್ ಹೋಗ್ಬೇಡ, ಅಲ್ಲಲ್ಲಿ ಈಸಿಲೇ ಮುಗ್ದೋಗ್ಬೇಕು. ಅವಳ ನನ್ನ ತಂಗಿನೇ ಆಗಿರೋ ಈಸಿಯಾಗಿ ಕೊಡ್ತಾಳೆ. ತಂಗಿ ಅಂತ ಒಪ್ಕೊಳ್ತಿದ್ರೆ ಇದು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ನೀನು. ನಾನು ನಮ್ಮ ಚಿಂಟು ಅಮ್ಮ 3 ಜನನೇ ರಾಮನ ದೇವಸ್ಥಾನಕ್ಕೆ ಅಂತ ಹೋಯ್ತಾವಿ ನೋಡೋದು. ಅಲ್ಲಿ ಹೋಗ್ಬಿಟ್ಟು ಏನೋ ಡೇರ್ ಏನು 2 3 ಅಲ್ಲೇ ಕೊಡ್ತೀನಿ ಅಂದವಳೆ. ಅದಕ್ಕೆ ಕರ್ಕೊ ಹೋಯ್ತವಳೆ, ನೋಡ್ಬೇಕು. ಕರ್ಕೋಗಿ ದೇವ್ರ ದರ್ಶನ ಮಾಡೋದೇ ಒಂದು ಡೇರು. ಈಗ ನಿನ್ ದೇವಸ್ಥಾನ ಕರ್ಕೊ ಹೋಯ್ತಿರೋ ಒಂದು ಡೇರು. ಈಗ ದೇವಸ್ಥಾನ ಕರ್ದವ್ರು ಯಾರು? ಕರ್ಕೊ ಹೋಯ್ತಿರೋರು ಯಾರು? ಕರ್ದಿದ್ದೀನಿ ಅನ್ಬಿಟ್ಟು ಅದೇ ಡೇರ್. ಅದೊಂದು ಡೇರ್ ಅಂತ ತಗೋಬೇಕು. ಏನು ನಾನು ನಿಮ್ದು ನೋಡ್ತೀನಿ ದಿನ, ಫೇವರೆಟ್ ನಿಮ್ದು. ಹೌದಾ, ಥ್ಯಾಂಕ್ ಯು. ಏನು ಓದ್ತಾ ಇದೀಯಾ? ಆಂಟಿ ಅಂತ ನೀನು ನನ್ನನ್ನು ಕರ್ದೋ ನಮ್ಮ ಅಮ್ಮನ ಕರ್ದೋ? ಅವರು ಅಂತ ಅದು ಅವಳದು ತಪ್ಪಿಲ್ಲ, ಇಲ್ಲ ಅಂದೇ ತಪ್ಪು. ನಮ್ಮ ಅಮ್ಮನ ಅವಳು ಕರ್ದಿರೋದು. ಸರಿ ಆಯ್ತು, ಬಾಯ್. ಅವಳು ಆಂಟಿ ಅಂತ ಕರೆದಿದ್ದು ಯಾರು ಹೇಳು? ಯಾಕಂದ್ರೆ ಅವಳು ಏನು ಗೊತ್ತಾ, ಕರೆದ್ಬಿಟ್ಟು ಆ ಹುಡುಗಿ ಏನಂತ ಅಂತಂದ್ರೆ, ಆಂಟಿ ನೀವು ವಿಡಿಯೋ ಮಾಡ್ತೀರಾ ಅಲ್ವಾ ಅಂತಂದ್ರೆ, ವಿಡಿಯೋ ಮಾಡೋದು ನಾನೇ ತಾನೇ, ನಮ್ಮ ಅಮ್ಮ ಅಲ್ವಲ್ಲ, ಅದರಿಂದ ಅವಳು ನನ್ನನ್ನೇ ಕರೆದ್ಲು ಅಂತ ನಾನೇ ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಪುಟಾಣಿ ಫ್ಯಾನ್ ಅವಳು. ನೀವು ಇಷ್ಟ ಅಂದು, ನೀನು ಇದೆ ನೀವು ಒಂದಿನ ಅಕ್ಕ ಅಂತ ಅಂದ್ಬಿಟ್ಟು ಇಷ್ಟ ಅಂತ ಅಂದ್ಯಾ. ಕೋದಂಡ ರಾಮಸ್ವಾಮಿ ದೇವಸ್ಥಾನ ಅಂತ, ರಾಮನ ದೇವಸ್ಥಾನ ಅಂತೆ. ಒಳಗಡೆ ಫೋನ್ ಅಲ್ಲೋ ಆಯ್ತೋ ಇಲ್ವೋ ಗೊತ್ತಿಲ್ಲ. ಆಯ್ತಾ? ಒಳ್ಳೆ ದೇವ್ರ ದರ್ಶನ ಆಯಿತು. ಮತ್ತು ಈ ಒಳಗಡೆ ರಾಘವೇಂದ್ರ ದೇವಸ್ಥಾನ ದೇವರು ಐತೆ, ಅದು ಚೆನ್ನಾಗಿ ದರ್ಶನ ಆಯಿತು. ಸೊ ಮೊದಲನೇ ಡೇರ್ ಕೊಡಲೇಬೇಕು ಅನ್ಕೊ ಇಲ್ಲೇ ನಿಂತ್ಬಿಟ್ಟವಳೆ ಸ್ಟ್ರಕ್ ಆಗಿ. ಅದು ಅಲ್ಲಿ ಹೊರಗೆ ಬಾರೆ ಅಂದರೂ ಬತ್ತಾ ಇಲ್ಲ ಗೈಸ್, ಇಲ್ಲೇ ಆಗಬೇಕು ಅನ್ಕೊಂಡು ನಿಂತವಳೆ. ಹೋಗ್ಲಿ ಒಂಚೂರು ಈ ಕಡೆಗೆ ದೇವ್ರ ದರ್ಶನ, ದೇವ್ರದ್ದು ಇದು ಬಿಟ್ಟು ಬಾಗ್ಲು ಬಿಟ್ಟು. ಆಂಟಿ ಒಳಗಡೆಗಂತೆ ಡೇರ್ ಕೊಡಕ್ಕೆ ಇರು ಮುಗಿಸ್ಕೊ ಬಂದ್ಬಿಡ್ತೀವಿ. ನೋಡಿ ನಿಮ್ಮ ಅತ್ತೆ ಒಳಗಡೆಗೆ ಹೇಳ್ಬೇಕಲ್ವೇನೆ ಮೊದಲೇ.
ಮತ್ತೆ ದೇವಸ್ಥಾನದ ಒಳಗಡೆ ಕರ್ಕೊಯ್ತಾವಳೆ ಉಚಿತರ ಇಲ್ಲೇ ಜಸ್ಟ್ ಬಸ್ಗೆ ಹೊಡಿಬೇಕು. ಬಸ್ಗೆ ಹೊಡಿಬೇಕು 20 ಅದನ್ನು ಅಲ್ಲಿ 2 ಕಿಲೋಮೀಟರ್ 2 ಕಿಲೋಮೀಟರ್ ಏನಿಲ್ಲ. ಇಲ್ಲ 1 ಕಿಲೋಮೀಟ್ರಾ ಇತ್ತಿಂದ 1.5 ಕಿಲೋಮೀಟರ್ ಇದೆ. 20 ಬಸ್ಗೆ ಹೊಡಿಬೇಕು ಅಂತ ಕೊಡಮ್ಮ. ಅದು ಇಲ್ಲಿ ಬಿಸಿ ನೋಡಿ ಊರ್ ಮಧ್ಯ ಕರ್ಕ ಬಂದ್ಬಿಟ್ಟು ಬಸ್ಗೆ ಹೊಡಿ. ಅದು ದೇವಸ್ಥಾನದ ಮುಂದೆ ಹೊಡೆದ್ರೆ ಯಾರು ಏನು ಅನ್ನಲ್ಲ. ಅವ 20 ಬಸ್ಗೆ ಕಾಲ್ ನಿನ್ ಕೈ ಹೊತ್ತಿಸ್ಕೊತೀನಿ. ಆಗ್ಲೇ ನೋಯ್ತೈತೆ ಅರ್ಥ ಮಾಡ್ಕೊ. 10 ಆರು ಮಾಡ್ಬೇಕು. ಹಾ 10 ಮಾಡ್ಬೇಕು. ಏನೋ ದೇವಸ್ಥಾನ ಮುಂದೆ ಕೇಳ್ಕೊಂಡು ಬಸ್ಗೆ ಹೊಡ್ದಂಗೆ ಆಯ್ತು ಅಷ್ಟೇ. ಎದ್ರಲ್ಲೇನು ನಮ್ಗೆ ಇವೆಲ್ಲ ಇಷ್ಟೇ ಮುಗಿಸ್ಬಿಡ್ತೀವಿ. ತಾತ ಇಲ್ಲ ಇಲ್ಲ ತಾತ. ಗೈಸ್ ಅವ್ರು ನೀನೇನು ಅರ್ಕೆ ಮಾಡ್ಕೊಂಡಿದ್ದ ಇಲ್ಲಿ ಬಸ್ಗೆ ಹೊಡಿಯಕ್ಕೆ ಅಂತ ಕೇಳ್ತಾವ್ರೆ. ಅದು ಇವಳು ಡೇರ್ ಕೊಟ್ಲು ಅಂತ ಮಾಡಿದ್ದು. ಸೆಕೆಂಡ್ ನೆಕ್ಸ್ಟ್ ಗೋಲ್ಗಪ್ಪ ಅಂಗಡಿ ಹತ್ರ ನೀನು ಹೋಗ್ಬಿಟ್ಟು ಗೋಲ್ಗಪ್ಪನ ಒಂದು ಫ್ರೀಯಾಗಿ ಇಸ್ಕೊಂಡು ತಿನ್ಬೇಕು. ನಾನೆಲ್ಲ ಗೋಲ್ಗಪ್ಪ ತಗೊಡು ಅಂತ ಕೇಳ್ತಾಳೆ ಅಂದ್ರೆ ಫ್ರೀಯಾಗಿ ಇಸ್ಕೊಂಡು ತಿನ್ಬೇಕು ಅಂತ. ಫ್ರೀಯಾಗಿ ಇಸ್ಕೊಂಡು ತಿನ್ಬೇಕು. ಇಲ್ಲ ಫ್ರೀಯಾಗಿ ಬೇಕು. ನಮ್ಮ ಮೈಸೂರು ಥರ ಎಲ್ಲ ಫ್ರೆಂಡ್ಲಿ ಆಗಿದ್ರೇನೋ ಸರಿ. ನೀವು ಏನಾದರೂ ಬೋಯ್ದ್ಬಿಟ್ರೆ ಗೋಲ್ಗಪ್ಪ ಅಂಗಡಿಲಿ ಹೋಗಿ ನೋಡ್ತೀನಿ ಗೋಲ್ಗಪ್ಪ ಕೊಡೋರು ಹೆಂಗೆ ಅವ್ರೆ ಅನ್ನೋದನ್ನ. ಸೊ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ. ಸರಿ ಬಾ. ಮೋಸ್ಟ್ಲಿ ಗೋಲ್ಗಪ್ಪ ಅಂಗಡಿ ನೋಡಿದ್ರೆ ಎಲ್ಲ ಖಾಲಿ ಅನಿಸುತ್ತೆ. ಸೊ ಸಿಗೋ ಡೌಟು ಅನಿಸುತ್ತೆ. ನೋಡೋದಾಗ ಏನಾಯ್ತದೆ ಅಂತ ತಾವು ವಿಡಿಯೋ ಗೋಲ್ಗಪ್ಪ ಒಂದು ಪ್ಲೇಟ್ ಎಷ್ಟು ನಂಗೊಂದು ಫ್ರೀಯಾಗಿ ಕೊಡ್ತೀರಾ ತಿನ್ನಕ್ಕೆ ಚಿಕನಾ? ಒಂದೇ ಒಂದು. ಕೊನೆಗೂ ಒಂದು ಈಸ್ಕೊಂಡೆ. ಇವೆಲ್ಲ ನಮ್ಮ ಮೈಸೂರು ಪೇಟೆಯಲ್ಲಿ ಎಷ್ಟು ಮಾಡಿಲ್ಲ ನೀನು. ಇವೆಲ್ಲ ನಮ್ಗೆ ಬಂದೂರಲ್ಲಿ ಮಾಡ್ಲಿ ಅಂದ್ಬಿಟ್ಟು ಅದಕ್ಕೆ ಕೊಟ್ಟಿದ್ದು ನಿಂಗೆ. ತಿಂದಿರೋದಕ್ಕೆ ಮೋಸ ಆಗಬಾರ್ದು ಅಂತ ಮನೇಲಿ ಹೋಗಿ ಚಿಕನ್ ತಿನ್ಬೇಕು ಅನ್ನೋ ಕಾರಣಕ್ಕೆ ಒಂದೇ ಪ್ಲೇಟಲ್ಲಿ ಇಬ್ರು ತಿಂತಿದೀವಿ. ಗೋಲ್ಗಪ್ಪ ತಿನ್ನಕ್ಕೆ ಏನೋ ಚೆನ್ನಾಗಿತ್ತು, ಖಾರವಾಗಿತ್ತು ಅಲ್ವಾ? ಪಾನಿಗೆ ನಂಗೆ ಇಷ್ಟ ಆಯ್ತು. ಬಸ್ ಸ್ಟ್ಯಾಂಡ್ ಕಡೆ ಮಾಡೋದು. ನೆಕ್ಸ್ಟ್ ಮೂರನೇದು ಮನೆ ಹತ್ರನೇ ಕೊಡ್ತೀನಿ. ಇಲ್ಲೆಲ್ಲೂ ಬೇಡ. ಡನ್. ಏನು ಕೇಳಿದ್ ಮೂರನೇ ಡೇರ್ ಏನು? ಐಸ್ ಕ್ರೀಮ್ ಕೊಡಿಸ್ಬೇಕು. ಐಸ್ ಕ್ರೀಮ್ ಕೊಡ್ಸೋದನ್ನ ಡೇರ್ ಅಂತಾರ. ಐಸ್ ಕ್ರೀಮ್ ಕೊಡ್ಸೋದನ್ನ ಡೇರ್ ಅಂತಾರ. ಕೊಡಿಸ್ಬೇಕು. ಅದು ಡೇರ್ ಅಂತಾರ. ಇಲ್ಲ ಇನ್ನೊಂದು ಇದು ಮಾಡ್ತೀನಿ, ಎಕ್ಸ್ಟ್ರಾ ಮಾಡ್ತೀನಿ ಮನೆ ಹತ್ರ. ಎಕ್ಸ್ಟ್ರಾ ಇಲ್ಲ, ಇದು ಮೂರನೇದು ಕಟ್ಟು. ಲಾಸ್ಟ್ ಮೂರನೇದಾಗಿ ಅಲ್ಲೇ ಇನ್ನೊಂದೆರಡು ಸೇರಿಸಿ ಒಂದೇ ಇದಕ್ಕೆ ಕೊಡ್ತೀನಿ. ಅದೇ ಒಟ್ನಲ್ಲಿ ಅದೇ ಇನ್ನೆರಡೇ ಇದು ಕೊಡ್ಸಿದ್ರೆ ನಾನು. ಆಯ್ತು. ಬಕಾಸುರಿ ಗೈಸಿ ಇವಳು ನಾನು ಡೇರ್ ಚಾಲೆಂಜ್ ಕೊಡು ಅಂದ್ರೆ ತಿನ್ನೋದೇ. ಯಾವಾಗ ಸಾಯ್ತೀವಿ ಅಂತ ಗೊತ್ತಿರಲ್ಲ, ಇರೋ ತನಕ ತಿಂತಿರ್ಬೇಕು. ಇದು ಬಿಗ್ ಬಾಸ್ ಅಲ್ಲಿ ಪ್ರಿಯಾಂಕಾ ಅವರು ಹೇಳಿ ಡೈಲಾಗ್ ಇದು. ಹೌದು ಗೈಸ್, ಮೂರನೇ ಡೇರ್ನು ಕಂಪ್ಲೀಟ್ ಮಾಡಿದ್ದೀವಿ. ಮಿಕ್ಕಿದ್ದ ಡೇರು ಮಾಡವ ಈಗ ಮಾಡವ. ಇನ್ನೇನು ಆಗ್ಲೂ ಏಳು ಕಾಲಿ ಮಾಡವ ಮೇಡಮ್ ಅನ್ಕೈದು ಇವಾಗ ನಾನು ಕೂತಿರೋದೈತಾ. ಗೈಸ್ ತಿಂತೇದೀನಿ ನಾನಂತೂ. ಡಯಟ್ ಮಾಡ್ಬೇಕು ಅನ್ಸುತ್ತೆ ಗೈಸ್. ಮಾಡ್ತೀವಿ, ಸಖತ್ತಾಗಿ ಮಾಡ್ತಾವಳು. ನಾ ಅಮ್ಮನಿಗೆ ತಿಂದವಳೆ, 2 ಹಪ್ಪಳ ತಿನ್ನ ಎಲ್ಲ ತಿಂದ. ಮತ್ತೆ ದೊಡ್ಡಮ್ಮ ಮಾವಿನಕಾಯಿನಂತೆ. ಮತ್ತೆ ಗೈಸ್ ನಂಗೆ ಸೌತೆಪುರಿ ಮಾವಿನಕಾಯಿ ಇಷ್ಟ ಗೈಸ್, ಅದಕ್ಕೆ ತಿಂತೀನಿ. ನಂಗೆ ಯಾರು 2 ಪೂರ್ತಿ ನಾನೇ ತಿಂದಿಲ್ಲ. ಇನ್ನೊಂದು ಏನಂದ್ರೆ ಡಯಟ್ ಮಾಡ್ಬೇಕು ಅನ್ಕೋತೀನಿ ಈಗ ಅಂತಾಳೆ. ನಂಗೆ ತಿನ್ಕೋತಾಳ ನನಗೆ ಒಬ್ರು ಸ್ಟ್ರಿಕ್ಟಾಗಿ ಡಯಟ್ ಮಾಡ್ಸೋರ್ಬೇಕು. ಯಾಕೆಂದ್ರೆ ನನಗೆ ಇದನ್ನ ತಿಂತಿದ್ದೀನಿ ಅಂದ್ರೂ ನನ್ನ ಹತ್ರ ಬಂದು ಕಿತ್ಕೊಳ್ಳಂತವ್ರು ಇರ್ಬೇಕು, ನೀನು ಇಂದ ತಿನ್ನಬೇಡ ಅಂತ. ಆ ಥರ ಒಬ್ರು ನಮ್ಮವ್ವ ಏನಾರು ಮಾಡಿದ್ರೆ ಸಾಕು ತರೋದು ತಿನ್ನೋದು. ಈಗೇನು ಹೊಡೆದೋಯ್ತದಯ್ಯ ತಿನ್ನು ಅನ್ನೋದು. ನಿಮ್ಮ ಮಕ್ಕಳು ಕಿತ್ಕೊಳಕ ಅದ್ದಕ್ಕ ತಿನ್ಬೇಡ ಕಣವನಕದ್ದ ಅವ್ರು ತಿಳ್ಕೊಂಡ್ ಮಾಡ್ಬೇಕು. ಅವ್ರದ್ದು ಅಂದ್ರೆ ತಿಳ್ಕೊಳ್ಳೋದ್ರೆ ಈಗ ಬೇರೆಯವ್ರ ಮನೆ ಆದ್ರೆ ಅಯ್ಯೋ ನಾನು ತಿನ್ಬಾರ್ದು ಅನ್ಸುತ್ತೆ. ಈಗ ನಮ್ಮನೇಲಿ ನಾವೇ ತಿಂತ ಇರ್ಬೇಕಿದ್ರೆ ಅಯ್ಯೋಬ್ಬ ನನ್ನನ್ನು ಯಾರು ಕೇಳೋರು ಅನ್ನಂಗಿರುತ್ತೆ. ಅಲ್ಲ, ಈಗ ಡಯಟ್ ಮಾಡೋದು ಅಂದ್ರೆ ಕಿತ್ಕೊಳ್ಳೋದು ಅಂದ್ರೆ ಈಗ ಯಾರೋ ಬೇರೆಯವ್ರು ಕಿತ್ಕೊಂಡ್ರೆ ಅವ್ರು ನನ್ನ ಹತ್ರ ಕಿತ್ಕೊಂಡ್ರು ಅಂತ ಅನ್ನತ್ತೆ. ಅದೇ ನಮ್ಮ ಅಮ್ಮ ಕಿತ್ಕೊಂಡ್ರು ಅಂತ ಅನ್ನಕದ್ದ. ಅಮ್ಮ ತಿನ್ನಕ್ಕೂ ಬಿಟ್ಟಿನ ಕಿತ್ಕೊಂಡು ಅನ್ನೋ ಚಿಂಟು ನಾನು ಅಂತೀನಪ್ಪ. ನನಗೆ ಡಯಟ್ ಮಾಡ್ಬೇಕು ಅನ್ಸುತ್ತೆ. ತಿನ್ಬೇಡ
ನಂದು ಇದೇ ಡೈಲಾಗ್, ಇವತ್ತೊಂದಿನ ತಿನ್ಕೊಂಡ್ಬಿಡ್ತೀನಿ, ನಾಳೆ ತಿನ್ನಲ್ಲ. ಯಾಕಂದ್ರೆ ಅವತ್ತಿಂದ ಆಯ್ತು ಬೆಳಿಗ್ಗೆ ಚೆನ್ನಾಗಿ ಗೈಸ್. ಬೆಳಿಗ್ಗೆ ರೊಟ್ಟಿ ತಿಂದಿದ್ದೆ, ರಾಗಿ ರೊಟ್ಟಿ ತಿಂದಿದ್ದೆ ಗೈಸ್. ನಾನು 2 ರೊಟ್ಟಿ ತಿಂದಿದ್ದು. ಅದರಲ್ಲಿ ಮಧ್ಯಾಹ್ನ ಬರ್ಬೇಕಿದ್ರೆ ಸಮೋಸ ತಿಂದೆ, ಒಂದು 5 ಸ್ಟಾರ್ ಚಾಕ್ಲೇಟ್ ತಿಂದೆ. ಇಲ್ಲಿ ಬಂದು ಮಾವಿನಕಾಯಿ ಕೈ ಕೊಟ್ಟರು ಅಂತ ಮಾವಿನಕಾಯಿ ನನಗೆ ಮಾವಿನಕಾಯಿ ಅಂದ್ರೆ ಇಷ್ಟ. ಆಮೇಲೆ ನಾನು ಅಲ್ಲಿ ಸಿಟಿಲಿ ಕೇಳಿದೆ, ತಗೊಳಕ್ಕಾಗಿರ್ಲಿಲ್ಲ. ಇಲ್ಲಿ ಬಸ್ ಇಳಿದ ತಕ್ಷಣ ಮಾವಿನಕಾಯಿ ನೋಡಿದೆ, ಬಿಡ್ಲಿಲ್ಲ, ತಗೋಬೇಕು ಅನ್ಕ ತಗೊಂಡೆ. ಬಂದು ಕುಯ್ಸ್ಕ ತಿಂದೆ, ಮಾವಿನಕಾಯಿ ತಿಂದೆ. ಆಮೇಲೆ ಏನು ತಿಂದೆ, ಗೋಲ್ಗಪ್ಪ ತಿನ್ಕ ಬಂದ್ವಿ. ಈಗ ಬರ್ಬೇಕಿದ್ರೆ ಐಸ್ ಕ್ರೀಮು, ಗೋಲ್ಗಪ್ಪ, ಐಸ್ ಕ್ರೀಮ್ ತಿಂದೆ. ಈಗ ಮೊಟ್ಟೆ ಪಪ್ಸ್ ಮೇ, ಆಮೇಲೆ ಚಿಕನ್ ಕಬಾಬ್ ಐತೆ ಅದ್ಮೇ. ಚಿಕನ್ ಕಬಾಬ್, ಚಿಕನ್ ತಿಂದ್ರೆ ದಪ್ಪ ಆಗಲ್ಲ ಗೈಸ್. ಅಂದ್ರೆ ಎಣ್ಣೆ ಕುಡ್ದು ಬಿಟ್ಟಿರುತ್ತೆ ಕಬಾಬ್ ಅಲ್ಲಿ. ಕಬಾಬ್ ತಿನ್ಬಾರ್ದು ಒಟ್ನಲ್ಲಿ. ಈಗ ತಿನ್ನಲ್ವ ನೀನು? ಈಗ ತಿಂತೀನಿ. ಇವತ್ತು ಡಯಟ್ ಇಲ್ಲ ಕಡೆ. ದಡಮ್ಮನ ಮನೆಲ್ಲ ಇಲ್ಲ. ಇವತ್ತೇನಾರ ನಾನು ಡಯಟ್ ಮಾಡ್ತಿದ್ದೀನಿ ಅಂತ ಹೇಳ್ದ. ಬಾ ಬೇಗ ಬೇಗ ಮುಗ್ಸು. ಹಾ ನೆಕ್ಸ್ಟ್ ಒಂದು ನಿಮಿಷ ಹೇಳ್ಬೇಕು ಬೇಗ. ಅಲ್ಲಿ ಹಸುಗಳ ಹತ್ರ ಬಂದ್ಬಿಟ್ಟು ತೊಪ್ಪೆ ಎತ್ತಾಕ್ಬೇಕು. ತೊಪ್ಪೆ ಎತ್ತಾಕ್ಬೇಕು. ತೊಪ್ಪೆ ತಂದು ಇಲ್ಲಿ ಇಟ್ಕೊಂಡು ತೊಪ್ಪೆ ಇದೊಂದು ಏರ್ ಮುಗಿಸ್ತೀನಿ ಫಸ್ಟ್. ತೊಪ್ಪೆ ಎತ್ತಾಕ್ಬೇಕಂತ ಇದೆಲ್ಲ ಏನ್ ಕಷ್ಟ ಇಲ್ಲ. ತೊಪ್ಪೆ ಎತ್ತಾಕಂದ್ರೆ ತಿಪ್ಪೆಗೆ ಹಾಕ್ಬಾರ್ದು. ಇರುವ ನಿಮಿಷ ಫುಲ್ ಮುಗಿಸ್ತೀನಿ ಇರು ಮಾಡಿ. ತಂದೇಲಿ ಇಡ್ಬೇಕು, ಅಲ್ಲಿ ಇಡ್ಬೇಕಂತ ಗೈಸ್. ಅದನ್ನ ಮುಗಿಸಿ ತೊಪ್ಪೆ ಎತ್ತಾಕೋದು ಅದೆಲ್ಲ ಈಸಿ ಇರೋದು. ಯಾಕೆಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವೆಲ್ಲ ರೈತರು ಮಕ್ಳಪ್ಪ. ಅವೆಲ್ಲ ಅಂಟದೇ ಇಲ್ಲ ನಮ್ಗೆ. ಇವಳು ನನ್ಗೆ ಅಂಟದೇ ಇಲ್ಲ ಅಂತ ಕೆಲಸಗಳೆಲ್ಲ ಕೊಡ್ತಾವಳಲ್ಲಮ್ಮ. ಐಸ್ ಕ್ರೀಮ್ ಕೊಡ್ಸೋ ಅನ್ನೋದು ಡೇರ್ ಅಂತೆ, ಗೋಲ್ಗಪ್ಪ ತಿನ್ನೋ ಅನ್ನೋದು ಡೇರ್ ಅಂತೆ, ದೇವಸ್ಥಾನದಲ್ಲಿ ಬಸ್ಕಿ ಹೊಡಿ ಅನ್ನೋದು ಡೇರ್ ಅಂತ. ಇದೆಲ್ಲ ಡೇರಾ? ನೀವು ಸ್ವಲ್ಪ ಡಿಸ್ಟರ್ಬ್ ಆಯ್ತೈತೆ ಅಂತ ಎದ್ದೆ ಊಟ ಪುಣ್ಯಾತ್ಮ ಎಷ್ಟು ಚಿಡ್ಸ್ಕೊಂಡವನು. ಸಗಣಿ ಹಾಕ್ಬೇಕು. ಈಗ ಸಗಣಿ ಹಾಕ್ಬೇಕದ್ನ ನೀನು. ಫೈನಲಿ ನೀನು ಹೇಳ್ದಂಗೆ 4ನೇದು ಮುಗಿಸಿದೀನಿ. ನನ್ನ ಕಡೆ ಗಿಫ್ಟ್ ಬೇಡ ನನಗೆ, ಅದನ್ನ ನೀನೇ ಇಟ್ಕೋ. ಲಾಸ್ಟ್ 5ನೇದು ಹೇಳ್ಬಿಡು. 5ನೇದು ಇಲ್ಲ, ಅದನ್ನ ಇಟ್ಬಿಟ್ಟು ಇದನ್ನ ತೊಪ್ಪೆ ನೀರು ಹಾಕ್ಬೇಕು. ತೊಪ್ಪೆ ನೀರು ಹಾಕಿ ರಂಗೋಲಿ ಬಿಡ್ಬೇಕು. ರಂಗೋಲಿ ಬಿಡ್ಲೇಬೇಕು. ಚುಕ್ಕಿ ಇಡಕ್ಕೂ ಬರಲ್ಲ. ಆಯ್ತು ಪರವಾಗಿಲ್ಲ, ರೈತರ ಮಗ್ಳು ಅಂದ್ಮೇಲೆ ಇದೆಲ್ಲ ಮಾಡ್ಬೇಕು. ಮಾತಂಗ್ ಮಾತ್ರ ಹೇಳ್ಬಾರ್ದು. ರೈತರ ಮಗಳು ನಮ್ಮ ಅಮ್ಮನ ಕೇಳು, ರಂಗೋಲಿ ಚುಕ್ಕಿ ಇಡಕ್ ಬರಲ್ಲ. ಆಯ್ತು ಟ್ರೈ ಮಾಡು. ಜಸ್ಟ್ ಇಷ್ಟೇ ಮಾಡಿದೀನಿ ಅಂತ ಅದೊಂದೇನು ಮಾಡ್ಬಿಡೋದು. ರಂಗೋಲಿ ಬಿಡಕ್ ಬರಲ್ಲ. ಸೊ ನೋಡ್ತೀನಿ ಹೆಂಗ್ ಬರ್ತದೆ, ಹೆಂಗ್ ಬಿಡ್ತೀನಿ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಕಲ್ತಿದ್ದೆ. ಸೊ ನೋಡೋದ ಹೆಂಗ್ ಬರ್ತದೆ ಅಂತ. ಜಸ್ಟ್ ಫಸ್ಟ್ ನೀರು ತುಂಬಿಸ್ಕೊತ ಅವನಿಗೆ ತೊಪ್ಪೆ ಕಲ್ಸೋಕೆ. ಬರೋ ಖುಷಿ ಆಯ್ತಾ ಇರುತ್ತೆ ಅವ್ರ ಕಡೆ. ತಂಗನಾದ್ರೂ ಕೆಲಸ ಮಾಡಿಸ್ತಾವಳಲ್ಲ ಅಂತ. ಈಗ ರಂಗೋಲಿ ಬಿಡೋದು ಖುಷಿ ಅಂದ್ರೆ ನಮ್ಗೆ. ಪಾಪ ನೀನು ಮಾಡ್ತಿರೋದು ನಾಯಿನೂ ಶಾಕ್ ಐತಿ. ಇಲ್ಲಿ ಮಾತಾಡ್ಲಿ. ಇದೆಲ್ಲ ಅಭ್ಯಾಸ ಐತೆ ನನಗೆ. ನಾನು ನಮ್ಮ ಅಮ್ಮಂಗೆ ತಪ್ಪು ನೀರಿಗೆ ಹಾಕ್ಬೇಕೆ ಕಳ್ಸ್ಕೊಟ್ಟಿದ್ದೀರಿ ಓದೋ ಟೈಮು ಮೂಡಿದ್ದಾಗ. ಅದಕ್ಕೆ ನಾಯಿನೂ ಶಾಕ್ ಆಯ್ತಿರೋದು. ನಾನು ಮಾಡಿದ್ದೀನಿ ಇದೆಲ್ಲ. ಈಗ ಸೊಪ್ಪೆ ಎತ್ತಾಕೋದು ಇದೆಲ್ಲ ಮಾಡಿಲ್ಲ, ಮಾಡಿಸಿಲ್ಲ ಅವರು ನಮ್ಮ ಮನೇಲಿ. ಸೊ ತೊಪ್ಪು ನೀರು ಹಾಕ್ಬೇಕಿದ್ರೆ ನನಗೆ ಅನಿಸ್ದಾಗ ನಾನು ಹೋಗಿ ಕಳ್ಸಿದ್ದೀನಿ. ಆದರೆ ನಮ್ಮ ಮನೆ ಅಷ್ಟು ಅಗ್ಲ ಮುಂದೆ ಇರೋದ್ರಿಂದ ನಮ್ಮ ಅಮ್ಮಂಗೆ ಕಷ್ಟ ಆಯ್ತದೆ ಅಂದ್ಬಿಟ್ಟು ಕಳ್ಸ್ಕೊಟ್ಟಿದ್ದೀನಿ ಕೂತ್ಕೊಂಡು. ಅಲ್ವಮ್ಮ ಮಾವ್? ಅದೊಂದೇ ಮಾಡಿರೋದು. ಈ ಕಡೆ ಗುಮ್ಮ. ಚಪ್ಲಿಗೆ ಆಯ್ತದೆ ಅನ್ಕೊಂಡೆ, ಬಟ್ ಆಗಿಲ್ಲ. ಜಸ್ಟ್ ಮಿಸ್ ಕಣಮ್ಮ. ಚಿಂಟು ಕೆಲಸ ಕಲಿಸ್ತಾ ಇರೋದು. ನನ್ನ ಕೆಲಸ ಬರೋಲ್ಲ ಅಂತ ಹೇಳಂಗಿರಲ್ಲ. ಬೆಸ್ಟ್ ಪಕ್ಕ ಲೋಕಲ್ ಹಳ್ಳಿ ಹುಡುಗಿ ನಾನೆಲ್ಲ ಬಂದೇ ಬರ್ತದೆ ನನಗೆ. ಆಂಟಿ ಇನ್ನೊಂದ್ ದಿನ ಬಂದ್ರೆ ಇನ್ನೊಂದ್ ಕೆಲಸ ಕೊಡ್ತೀನಿ ಆಂಟಿ. ಅದು ಹುಡುಕಲ್ಲಿ ಮಾಡಕ್ಕೆ ಆಗಲ್ಲ ಆಂಟಿ. ಅಡುಗೆ ಮಾಡು ಅಂತ ಗೊತ್ತಾಯ್ತು ನೀನು ಹೇಳ್ದಾಗ್ಲೆ. ಗೈಸ್ ಅಡುಗೆ ಒಂದು ಬಿಟ್ಟು ಒಂದು ಮನೆ ಕೆಲಸ ಏನು ಮಾಡ್ಬೇಕೆಲ್ಲ ಬರ್ತದೆ ಗೈಸ್ ನನಗೆ. ಅದು ಸ್ವಲ್ಪ ಸ್ಲೋ ಅಷ್ಟೇ.
ಗೈಸ್ ಏನಂದ್ರೆ ಫಸ್ಟ್ ನಾನು ಮಾಡ್ಬೇಕಾಗಿರೋ ಕೆಲಸ ಮೈಕ್ ತಗೋಬೇಕು ಗೈಸ್. ಆದ್ರೆ ತಗತ್ತ ಒಟ್ಟಿಗೆ ಚೆನ್ನಾಗಿರೋ ಮೈಕ್ ತಗೋಬೇಕು ಅಂತ ಅನ್ಕೊಂಡು ಇನ್ನೂ ತಗೊಂಡಿಲ್ಲ. ಸೊ ತೊಪ್ಪಿರಕ್ಕದು ಹೆವಿ ಕಷ್ಟ ಐತೆ. ಅದ್ರಲ್ಲಿ ಬೇರೆ ಬಸ್ಕಿ ಹೊಡೆದ್ಬಿಟ್ರೆ ಅಷ್ಟು ದೂರ ನಡೆದಿರೋದಕ್ಕೆ ಕಾಲೆಲ್ಲ ನೋತೈತೆ. ಅದ್ರ ಜೊತೆಗೆ ನನಗೆ ಬೆನ್ನು ನೋವು ಐತೆ ಗೈಸ್, ಹೆವಿ ಬೆನ್ನು ನೋವು ಬಂದ್ಬಿಡುತ್ತೆ. ಅದರಿಂದ ಜಾಸ್ತಿ ಬಗ್ಗಿದ್ರಿಂದ ಬ್ಯಾಕ್ ಪೇನ್ ಬರ್ತದೆ ನನಗೆ ಜಾಸ್ತಿ. ಸೊ ಅದಕ್ಕೆ ಕುತ್ಕೊಂಡು ತೊಪ್ಪು ನೀರು ಹಾಕ್ತಿದ್ದೀನಿ. ತಂಗಿ ಡೇರಲ್ಲಿ ಇಲ್ದಾರೆ ಕೆಲಸ ಮಾಡಿಸ್ತಾವಳೆ. ಡೇರ್ ಸೇರ್ ಮಾಡಿದ್ ಕಾಲ್ ತೊಳ್ಸಿಸ್ಕೊತಾವ್ರಿ ಇಬ್ರು ಸಾಕು. ಎಷ್ಟು ಏನ್ ಅನಿಸ್ತು? ಖುಷಿ ಫುಲ್ ಖುಷಿ ಆಯ್ತದ. ಚಿಂಟೆ ತಪ್ಪೆ ಹಾಕ್ಸಿದ್ಲು. ಅಲ್ಲ ನಾನು ಆ ಒಟ್ಟಿನ ನಾನು ಹಾಕಿದ್ದಕ್ಕೆ ಖುಷಿ ಆಯ್ತಾ? ಏನ್ ಅನಿಸ್ತೆ ಈಗ ನಿಮ್ಗೆ ಲೇ? ನಿನ್ಗೇನ್ ಅನಿಸ್ತು ತಪ್ಪೆ ಹಾಕಿದಕ್ಕೆ? ನನಗೆ ಖುಷಿ ಆಯ್ತೈತೆ. ಯಾಕೇಳಿ ಎಷ್ಟು ನೀಟಾಗಿ ಹಾಕಿದ್ದೀನಿ ಅಂದರೆ ತೊಪ್ಪೆನ ಕರೆಕ್ಟಾಗಿ ಒಂದೇ ಸಮಕ್ಕೆ ಹಾಕಿದ್ದೀನಿ. ಮತ್ತೆ ಯಾವತ್ತೂ ಹಾಕಿರ್ಲಿಲ್ಲ. ಹಾಕಿದ್ದೇನೋ ಒಂದ್ಸಲ ಗೈಸ್. ಒಂದ್ಸಲ ಏನಾಗಿತ್ತಂದ್ರೆ ಅಮ್ಮ ಬೈದು ಬಿಟ್ಟಿತ್ತು ಗೈಸ್. ಅವಾಗ ಮನೆ ಒಳಗೆ ಕೆಲಸ ಮಾಡ್ಬೇಕಿರೇನೋ ಬೈದು ಬಿಟ್ಟಿತ್ತು. ನೀನೇ ಮಾಡ್ಕೊಂತ ಆಚೆಗೆ ಬಂದೆ. ನಾನು ತಪ್ಪು ನೀರು ಹಾಕ್ಬಿಡು, ನಾನು ಮಾಡ್ಕೊತೀನಿ ಮತ್ತೆ ಹಂಗೆ ಅನ್ನೋಳು ಅಂತ ಅಂದ್ಬಿಟ್ಟು ಹಾಕ್ತೀನಿ ಅಂತ ಯಾವ ಮಾತಾಡೋಕೆ ಐತೆ ಅಷ್ಟು ಸುಸ್ತಾಯ್ತೈತೆ ನನಗೆ. ಹಾಕ್ತೀನಿ ಅಂತ ಒಪ್ಕೊಬಿಟ್ಟು ಆಗಲಿಲ್ಲ ಗೈಸ್. ಆಮೇಲೆ ಅರ್ಧ ಹಾಕ್ಬಿಟ್ಟು ಫುಲ್ ಅಮ್ಮನೇ ಹಾಕಿತ್ತು. ಮುಗಿಸಿದ್ದೀನಿ ತಪ್ಪು ನೀರು ಹಾಕಿ. ಸೊ ಫೈನಲಿ ರಂಗೋಲಿ ಬಿಟ್ರೆ ಮುಗೀತು ಅಷ್ಟೇ ಗೈಸ್. ಮುಗೀತು ಇವತ್ತಿನ ವೀಡಿಯೋ. ಅದಾದ್ರೆ ರಂಗೋಲಿ ಬಿಟ್ರೆ ಯಾರು ಪೂರ್ತಿ ಕಂಪ್ಲೀಟ್ ಆಗಿರಲಿಲ್ಲ. ಇನ್ನೂ ರಂಗೋಲಿ ಬಿಡೋದು ಬಾಕಿ ಇತ್ತು. ಸೊ ಇವಾಗ ರಂಗೋಲಿ ಬಿಡ್ತಾ ಇದ್ದೀವಿ. ಹಿಡ್ಕೊ ಕೂತ್ಕೋ ಕ್ಯಾಮ್ರಾನಾರ. ಇಲ್ಲಿಂದಾನೆ ಬಿಡ್ತಿದ್ದು, ಇಲ್ಲ ಇಷ್ಟು ಚಿಕ್ಕ ಬಿಟ್ಕೊತಿದ್ರಿ. ಇಷ್ಟು ಚಿಕ್ಕಗೆ ಬಿಡ್ತಿದ್ದೆ ಅಷ್ಟೇ. ಇವಾಗ ಏನಾಗಲ್ಲ ಬಿಡು. ನಾನು ಚಿಕ್ಕದೇ ಹೊಡಕ್ಕೆ ಬರೋದು, ದೊಡ್ಡದು ಬಿಡಕ್ಕೆ ಬರಲ್ಲ. ಅರ್ಥ ಮಾಡ್ಕೊ. ಡೇರ್ ಕೊಡ್ತಾ ಇರೋದು ಓದೋದ್ಕಿಂತ ಮೇನೆ ನಂಗೆ ಡೇರ್ ಕೊಡೋದೇ ಹೆಚ್ಚು. ಹೌದು, ಏನೋ ಒಂಥರ ಖುಷಿ ಇರ್ತದೆ ಈ ಥರದ್ರಲ್ಲಿ ಕೆಲಸ ಮಾಡಿಸೋದ್ರಲ್ಲಿ. ಇಲ್ಲಿ ಸ್ವಲ್ಪ ಕಲ್ಲು ಏರುಪೇರು ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಐತೈತೆ. ಯಾಕೆಂದ್ರೆ ಕಲ್ಲುಗಳು ತಡೀತೈತೆ. ಚಕ್ಲಿ ಕೋಡ್ಬೇಡ ಎಲ್ಲ ಬಿಡ್ತಾಳೆ. ಜೋರಾಗಿ ಮಾತಾಡು. ಅದಕ್ಕೆ ಯಾವುದೋ ಎಲೆನೂ ಬಿಡ್ತಾಳೆ ಗೈಸ್. ಎಂತ್ರೆಲೆ ಅದು? ವಿಳ್ಯದೆಲೆನ ಏನದು? ವಿಳ್ಯದೆಲೆ ಮೇಲೆ 3 ಅಡಿಕೆ ಇರೋ ಥರ ಗೈಸ್. ಅದು ಅಡಿಕೆ ಥರ ಕಾಣಿಸ್ತೈತೆ. ಅದು ಒಳ್ಳೆ ಚಕ್ಲಿ ಥರ ಕಾಣಿಸ್ತೈತೆ. ಬಿಡ್ಬೋದು, ಬಟ್ ಅದು ಚೆನ್ನಾಗಿ ಕಾಣಿಸಲ್ಲ. ಅಡಿಕೆ ಶೀರ್ಷ ದಪ್ಪ ಇರುತ್ತೆ. ಸೊ ಇದು ದಪ್ಪದಿರೋದು ಅಂದರೆ ಪೀಸ್ ಅಡಿಕೆ ಇರೋಲ್ಲ, ಉಂಡೆ ಅಡಿಕೆ ಇರುತ್ತಲ್ಲ ಆ ಥರ ಅಡಿಕೆ ಗೈಸ್. ಇದು ಏನಾಗ್ತಾ ಇದು ಮಧ್ಯದಲ್ಲಿ? ಅದು ಕಲ್ಲಿರೋದ್ರಿಂದ ಗೊತ್ತಾಯ್ತಲ್ಲ ನಿನಗೆ. ಫಿಶ್ಗಳು ಓಡಾಡ್ತಿರೋದಿರ್ಬೇಕು. ಪ್ಲಸ್ ನಾನು ಬೇರೆ ಥರ ಡಿಸೈನ್ ಮಾಡ್ತಾ ಇದ್ದೆ. ಬೈಲಿ ಹತ್ರಕ್ಕೆ ತಗೋಬಾ. ಪ್ಲಸ್ ಕರೆಕ್ಟಾಗಿ ಮಧ್ಯದಲ್ಲಿ ಈ ಕಲ್ಲು ತಡೀತದೆ, ಅದರಿಂದ ಡಿಸೈನ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನೇನೋ ಬೇರೆ ಥರ ಟ್ರೈ ಮಾಡೋಕ್ಕೆ ಹೋದೆ. ಅದು ಹಿಂಗಾಯ್ತು ಅಷ್ಟೇ ಗೈಸ್. ಈ ಥರ ಬಂದೈತೆ ಫೈನಲಿ ಗೈಸ್. ನನಗೇನೋ ಚೆನ್ನಾಗೇ ಐತೆ ಅನಿಸ್ತೈತೆ. ಸೊ ನಮ್ಮ ಅಮ್ಮನ ಕರಿ ಹೆಂಗೆ ಆಂಟಿ ಗೈಸ್? ನಾನು ಚೆನ್ನಾಗೇ ಐತೆ ಗೈಸ್. ಆದರೆ ನಾವು ಅಮ್ಮನ ರಿಯಾಕ್ಷನ್ ನೋಡೋದ ಇರಿ. ನಮ್ಮ ದೊಡ್ಡಮ್ಮನೂ ಬರ್ತೈತೆ ಜೊತೆ. ದೊಡ್ಡಮ್ಮ ಬನ್ನಿ, ನಮ್ದು ರಂಗೋಲಿ ನೋಡಿ ಹೇಳಿ ದೊಡ್ಡಮ್ಮ ಹೆಂಗೆ ಬಂತು. ದಿಸ್ ಇಸ್ ಅ ಪೀಸ್ ರಂಗೋಲಿ. ಏನು ಫಸ್ಟ್ ಹೇಳು? ದಿಸ್ ಇಸ್ ಅ ಪೀಸ್ ರಂಗೋಲಿ. ಬಮ್ಮ ಹತ್ರಕ್ಕೆ ಬಮ್ಮ ಇಲ್ಲಿ. ಆಂಟಿ ಬನ್ನಿ, ಬಮ್ಮ ಮಾಡ್ತೀನಿ ಇಲ್ಲಿ. ನೀನೇನು ಮಾಡಬೇಡ ಇರೋ ನಿಮಿಷ. ಫಸ್ಟ್ ನಮ್ಮ ಅಮ್ಮನ ರಿಯಾಕ್ಷನ್ ನಮ್ಮ ಅಮ್ಮನ ಕೇಳ್ಕೊತೀನಿ ಇರೋ. ಅಮ್ಮ ಏನಿಸ್ತಮ್ಮ ನನ್ನ ರಂಗೋಲಿ ನೋಡಿ? ಸುಮಾರಾಗಿ ಪರವಾಗಿಲ್ಲ ಬಿಟ್ರಲ್ಲಿ. ಲೈಫಲ್ಲಿ ಫಸ್ಟ್ ಟೈಮ್ ರಂಗೋಲಿ ಹಾಕಿರೋದ್ರಲ್ಲೂ ಈ ಥರ ಅಂದ್ಬಿಡ್ತು ನಮ್ಮಮ್ಮ. ಚೆನ್ನಾಗಿ ಎಳ್ದಿದ್ಯಾ ಏನು ಅನ್ಸ್ತಾ ಹೇಳಮ್ಮ? ಚೆನ್ನಾಗದ. ಚೆನ್ನಾಗೈತಾ? ಇದನ್ನೆಲ್ಲ ಇನ್ನೊಂದು ಏನು ಗೊತ್ತದ, ಅವಾಗಲೇ ತಪ್ಪು ನೀರು ಹಾಕ್ಬೇಕಾದ್ರೆ ಹೇಳ್ಬೇಕು ಅಂದ್ಕೊಂಡೆ. ನಿಂಗಮ್ಮ ನೋಡಿದ್ರೆ ಫುಲ್ ಖುಷಿ ಆಯ್ತದೆ. ನಿಂಗಮ್ಮಗೆ ಸೀರಿಯಸ್ ಆಗಿ ಮನೆ ಕೆಲಸ ಮಾಡ್ಕೊ, ಈ ಥರ ಕೆಲಸ ಮಾಡೋದೆಲ್ಲ ನಿಂಗಮ್ಮನಿಗೆ ಇಷ್ಟ ಆಯ್ತದೆ. ನಿಂಗಮ್ಮನಿಗೆ ಇಷ್ಟ ಆಯ್ತದೆ ನಾನು ಇದೆಲ್ಲ ಮಾಡಿರೋದು. ನಿಂಗಮ್ಮ ನೋಡು ಫೈನಲಿ ನಾನು ರಂಗೋಲಿ ಹಾಕವ್ನಿ. ನಿಂಗಮ್ಮಗೆ ಈ ಥರ ಮನೆ ಕೆಲಸ ಮಾಡೋದೆಲ್ಲ ಇಷ್ಟ ಗೈಸ್. ನನಗೆ ಎಲ್ಲ ಥರ ಬರ್ತದೆ, ಬಟ್ ನಾನು ಮಾಡಲ್ಲ. ಯಾಕೆ ಅಂದರೆ ಯಾಕೆ ಮಾಡಲ್ಲ ಅಂದರೆ ಸೋಂಬೇರಿ ಥರ ಅಂತ ಅಲ್ಲ ಕಣಿರಮ್ಮ. ನಮ್ಮಮ್ಮ ಈಗ ಈ ಥರ ನೋಡ್ಕೊಬಿಟ್ರೆ ನಾನು ಮಾಡೋ ಕೆಲಸ ನೆಕ್ಸ್ಟ್ ಅದನ್ನ ಮಾಡು ಅನ್ನತ್ತೆ. ಯಾಕಂದ್ರೆ ಈಗ ಮನೆ ಕೆಲಸನೂ ಮಾಡ್ತಿರ್ಲಿಲ್ಲ ಫಸ್ಟ್ ಎಲ್ಲ. ನಾನು
ಕಾಲೇಜ್ ಬಿಟ್ಟಾದ್ಮೇಲೆ ನಾನು ಕೆಲಸ ಮಾಡ್ತಿರ್ಲಿಲ್ಲ ಗೈಸ್, ಯಾಕೆಂದರೆ ಕೆಲಸ ಮಾಡಿಸ್ತಾರೆ ಅಂತಾನೆ. ಆಮೇಲೆ ಸ್ವಲ್ಪ ಸ್ವಲ್ಪ ನಾನು ಬೇಜಾರು ಕೆಲಸ ಶುರು ಮಾಡತ್ಲೆ ನಮ್ಮ ಅದನ್ನೇ ಹಿಡ್ಕೊತು ಕೆಲಸ ಮಾಡು ಅಂತ ಕುತ್ಕ ಹೆಂಗೆ ಕೇಳಿಸ್ಕೊತಾವಳೆ. ಸೊ ಅದಕ್ಕೆ ಬರೋ ಕೆಲಸನೂ ಬರಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಓಡಾಡೋದು. ಗೈಸ್ ಈಗ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ, ಖುಷಿ ಆಯ್ತು. ಯಾಕಂದರೆ ಇಲ್ಲಿ ಕಲ್ಗಳು ತಡೀತದೆ ಗೈಸ್, ಇಲ್ಲಾಂದ್ರೆ ಹಾಕ್ಬಿಡ್ವೆ. ಇದು ಕರೆಕ್ಟಾಗಿ ಕಲ್ಲು ಮಧ್ಯೆ ಕಲ್ಲು ಬಂದ್ಬಿಡ್ತು, ಅದರಿಂದ ಹಿಂಗಾಯ್ತು ಅಷ್ಟೇ ಗೈಸ್. ಆದ್ರೆ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಏನು ಮಾಡು, ಇದು ನೀನು ಬಿಟ್ಟಿದೆಯಲ್ಲ ಅದನ್ನ. ಹಾಂ ಮಾಡು ಆಂಟಿ ಇಲ್ಲಿ ನೋಡ್ಕೊಳ್ಳಿ ಆಂಟಿ. ಇರೋ ಕ್ಯಾಮ್ರಾ ಸಾಕು, ಹಾಂ ಜಾಯಿನ್ ಮಾಡು ಅಷ್ಟೇ. ಕೊಡಲ್ ನಾನು ಮಾಡ್ತೀನಿ. ಓ ಗೈಸ್ ಗೊತ್ತಾಯ್ತು ಇರಿ ಗೈಸ್, ಇದು ಆಯ್ತಲ್ಲ. ಇದು ಸ್ವಸ್ತಿಕಾ ಮುಚ್ಚೆ ಬಾಯಿನ ಗೈಸ್. ನಾನು ಏನು ಮಿಸ್ ಆಗೈತೆ ಅಂದ್ರೆ ಇದೇ ಮಿಸ್ ಆಗಿರೋದು ಗೈಸ್. ಇವಾಗ ನೋಡಿ ಒಂದು ಲುಕ್ ಬಂತು ಅದಕ್ಕೆ. ನಡಿ ಎದ್ದು ಅದಕ್ಕೆ ಇದಕ್ಕೆ ಬೇಡ ಸಾಕು. ಏನು ಅನಿಸ್ತಮ್ಮ ಸಖತ್ತಾಗ ಗೈಸ್? ನನಗೆ ಖುಷಿ ಆಯ್ತದೆ ರಂಗೋಲಿ ಬಿಟ್ಟಿರೋದು ನೋಡಿ. ಏನೇ ಏನಿಲ್ಲಪ್ಪ, ಬಾ ವಿಡಿಯೋ ಎಂಡ್ ಮಾಡ್ಬೋದು. ಕೆಲಸ ಮಾಡ್ಸಿದ್ನಲ್ಲ ಅದೇ ದೊಡ್ಡ ಖುಷಿ. ಇವತ್ತಿನ ವಿಡಿಯೋ ಹೆಂಗಿತ್ತು? ಚೆನ್ನಾಗಿತ್ತು. ಖುಷಿ ಆಯ್ತಾ? ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್ ನನಗೆ ಖುಷಿ ಆಗಿಲ್ಲ ಗೈಸ್, ಆದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗೈಸ್ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಂಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮಿಂದ ಕೇಳ್ಕೊಳ್ಳೋಷ್ಟೇ ಒಂದೇ ಒಂದು ಲೈಕು. ನಮ್ಮ ಅಕ್ಕನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.